ಜೊತೆ ಗುದ್ದಾಡ್ತೀವಿ ಅಂದ್ರೆ ಗಂಡ್ಸಲ್ವಾ? ಬಿಗ್ ಬಾಸ್ ಮನೆಯಲ್ಲಿ ಇದೀಗ ನಾಮಿನೇಷನ್ ಕಿಡಿ ಜೋರಾಗಿದೆ. ವಿಲನ್ ಸಾಮ್ರಾಜ್ಯದಲ್ಲಿನ ನಾಮಿನೇಷನ್ ಟಾಸ್ಕ್ ವೇಳೆ ಅಶ್ವಿನಿ ಗೌಡ ಮತ್ತು ರಜತ್ ಕಿಶನ್ ನಡುವೆ ದೊಡ್ಡ ಮಟ್ಟದ ಗಲಾಟೆ ಸಂಭವಿಸಿದೆ. ಈ ಬಾರಿ ಮನೆಯಿಂದ ಹೊರಗೆ ಕಳಿಸಲು ಇಬ್ಬರ ಹೆಸರುಗಳನ್ನ ಹೇಳಬೇಕು. ಅದಕ್ಕಾಗಿ ಸ್ಪರ್ಧಿಗಳನ್ನು ಸ್ವಿಮ್ಮಿಂಗ್ ಪೂಲ್ಗೆ ತಳ್ಳುವ ಕಾರ್ಯ ನಡೆಯುತ್ತಿತ್ತು. ನಾಮಿನೇಷನ್ ವೇಳೆ ರಜತ್ ಅಶ್ವಿನಿ ಅವರ ಹೆಸರನ್ನ ಸೂಚಿಸಿ ಧ್ರುವಂತ್ ಅವರು ಈ ಹಿಂದೆ ಟೀ ಗಾಂಚಾಲಿ ಎಂದಾಗ ಸೈಲೆಂಟ್ ಆಗಿದ್ರು. ಆದರೆ ರಘು ಸರ್ ಏನೋ ಹೇಳಿದಾಗ ನೀವು ಹಾಗೆಲ್ಲ ಹೇಳಬಾರದು, ಹೀಗೆಲ್ಲ ಹೇಳಬಾರದು ಅಂತ ಕೂಗಾಡಿದ್ರು. ಆಮೇಲೆ ಇವರ ಜೊತೆ ನಾವು ಫೈಟ್ ಮಾಡೋಕೆ ಆಗೋಲ್ಲ, ಬೆಟರ್ ಶಿ ಗೋಸ್ ಹೋಮ್ ಎಂದು ಕಾರಣ ನೀಡಿದ್ದಾರೆ. ಇದರಿಂದ ಕೋಪಗೊಂಡ ಅಶ್ವಿನಿ, ನಿಮ್ಮಷ್ಟು ಥರ್ಡ್ ರೇಟೆಡ್ ಭಾಷೆ ಇಲ್ಲಿ ಯಾರೂ ಬಳಸಲಿಲ್ಲ, ಗಂಡಸರ ಜೊತೆ ಗುದ್ದಾಡ್ತೀವಿ ಅಂದ್ರೆ ನೀವು ಗಂಡಸರಲ್ವಾ ಎಂದು ಕೂಗಾಡಿದ್ರು. ಅದಕ್ಕೆ ಪ್ರತಿಯಾಗಿ ರಜತ್, ನಾವು ಒಡ್ದಾಡಿದ್ರು ಗಂಡಸರ ಜೊತೆ ಒಡ್ದಾಡ್ತೀವಿ ಎಂದು ಆಕ್ರೋಶಗೊಂಡು ಅಶ್ವಿನಿಯನ್ನ ನೇರವಾಗಿ ನೀರಿಗೆ ತಳ್ಳಿದ್ದಾರೆ. ಇದಕ್ಕೆ ಕೋಪಗೊಂಡ ಅಶ್ವಿನಿ ಕಚ್ಚಡ ಎಂದು ಹೇಳಿದಾಗ ರಜತ್ ಕೂಡ ನೀನೇನ್ ಬಂದು ಕಚ್ಚಡ ಅಂತ ಹೇಳ್ತೀಯಾ ಎಂದು ಮರಳಿ ಉತ್ತರ ನೀಡಿದ್ದಾರೆ. ಈ ಜಗಳ ಇಂದಿನ ಪ್ರೋಮೋದಲ್ಲಿ ಪ್ರಮುಖ ಭಾಗವಾಗಿದ್ದು ವೀಕ್ಷಕರಲ್ಲಿ ಕುತೂಹಲ ಹೆಚ್ಚಿಸಿದೆ. ಇದೇ ವೇಳೆ ಬಿಗ್ ಬಾಸ್ ಮನೆಯಲ್ಲಿ ವಿಲನ್ ಎಂಟ್ರಿ ಆಗಿರುವುದರಿಂದಲೇ ಸ್ಪರ್ಧಿಗಳು ಹೆದರಿ ನಿಂತಿರುವುದು ನೋಡಬಹುದಾಗಿದೆ. ಅದರ ಮಧ್ಯೆ ನಡೆದ ನಾಮಿನೇಷನ್ ಟಾಸ್ಕ್ ಸ್ಪರ್ಧಿಗಳಲ್ಲೇ ಮತ್ತಷ್ಟು ಉದ್ವಿಗ್ನತೆ ಮೂಡಿಸಿದೆ. ಕಾವ್ಯ ಶೈವ ನಾಮಿನೇಟ್ ಮಾಡಿದ್ದಕ್ಕಾಗಿ ರಜತ್ ಕೂಡ ಗರಂ ಆಗಿದ್ದರು. ಅಶ್ವಿನಿ ರಜತ್ ಮಧ್ಯೆ ಟಾಸ್ಕ್ಗೆ ಇನ್ನಷ್ಟು ಗರಿಷ್ಠತೆ ತಂದುಕೊಟ್ಟಿದೆ. ಒಟ್ನಲ್ಲಿ ಶಾಂತವಾಗಿದ್ದ ಅಶ್ವಿನಿ ಈಗ ಯುದ್ಧಕ್ಕೆ ಸಜ್ಜಾಗಿದ್ದಾರೆ. ಮುಂದೇನು ನಡೆಯಲಿದೆ ಎಂಬುದು ಪ್ರೇಕ್ಷಕರಲ್ಲಿ ಕುತೂಹಲ ಮೂಡಿಸಿದೆ. ಮತ್ತಷ್ಟು ಬಿಗ್ ಬಾಸ್ ಅಪ್ಡೇಟ್ಸ್ಗಾಗಿ ಫಾಲೋ ಮಾಡಿ ಫಿಲ್ಮಿ ಬೀಟ್ ಕನ್ನಡ.